ಹಲೋ ಸ್ನೇಹಿತರೆ, ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ನೋಡಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋಣ ಈ ಕೆ ಪಿ ಟಿ ಸಿ ಎಲ್ ಇಲಾಖೆಗೆ ಸಂಬಂಧಪಟ್ಟಂತೆ 2024-25 ನೇಮಕಾತಿ ಏನಿದೆಯಲ್ಲ, ಇದ್ರದ್ದು ನಮ್ಮದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಸರ್, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇರೆ ಕಡೆ ಕೊಟ್ಟಿದ್ದೀವಿ, ಆ ಥರದ್ದೆಲ್ಲ ಡೌಟ್ಸನ್ನು ಕೇಳಿದ್ದೀರಾ. ಓಕೆ, ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ರಿಲೇಟೆಡ್ ಅದನ್ನು ಕ್ಲಿಯರ್ ಮಾಡ್ತಾ ಹೋಗೋಣ. ಮತ್ತು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಎಷ್ಟು ಒಂದು ಮಾರ್ಕ್ಸ್ ಇರಬೇಕಾಗ್ತದೆ ನಮಗೆ ಸೆಲೆಕ್ಟ್ ಆಗೋಕ್ಕೆ ಅಂತೇಳಿ ಅದು ಕೂಡ ಕ್ವಶನ್ ಕೇಳಿದ್ದೀರಾ. ಸೊ ನಾನು ನಿಮಗೆ ಇವತ್ತು ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಕಂಪನಿಗಳ ಒಂದು ಬ್ರೀಫಾಗಿ ಈ ಕಟ್ ಆಫನ್ನು ತೊಗೊಂಬರ್ತೀನಿ ಇವತ್ತು ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಏನಂತಂದರೆ ಸಪ್ರೇಟ್ ಕಂಪ್ನಿಗಳ ಒಂದು ಕಟ್ ಆಫ್ ವಾಯ್ಸನ್ನು ಹೇಳ್ತಾ ಹೋಗ್ತೀನಿ. ವಿತ್ ನಿಮ್ಮ ಯಾವ ಕ್ಯಾಟಗರಿ ಇದೆಯಲ್ಲ, ಯಾವ ರಿಸರ್ವೇಷನ್ಗೆ ಎಷ್ಟೆಷ್ಟು ನಿಲ್ಲುತ್ತೆ ಅಂತ ಹೇಳ್ಕೊಂಡು ಅದನ್ನ ಮಾತಾಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ವಿಡಿಯೋ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕೆಂಪು ಬಟನ್ ಕಾಣ್ತಿದೆ ನೋಡಿ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಜು ಕಾಣ್ತಿರುವಂತಹ ಬೆಲ್ ಬಟನನ್ನು ಒತ್ತಿ. ಮುಂದೆ ಬರುವಂತಹ ಕೆ ಪಿ ಟಿ ಸಿ ರಿಲೇಟೆಡ್ ಯಾವುದೇ ರಿಲೇಟೆಡು ಗೋರ್ಮೆಂಟ್ ಜಾಬ್ ರಿಲೇಟೆಡ್ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಕಟ್ ಆಫ್ ಬಗ್ಗೆ ಮಾತಾಡೋಣ. ಎಷ್ಟಕ್ಕೆ ನಿಲ್ಲುತ್ತೆ? 51 ಆಗಿದೆ ಸರ್ ನಂದು, ಸರ್ 71 ಆಗಿದೆ, 75 ಆಗಿದೆ, 86 ಆಗಿದೆ, 95 ಆಗಿದೆ ಸರ್, ಆಗುತ್ತಾ ನಂದು? ಆಗುತ್ತಾ? ತುಂಬ ಜನ ಈ ರೀತಿ ಕ್ವಶನನ್ನು ಕೇಳ್ತಾಯಿದ್ರೆ, ಸೊ ಅದಕ್ಕೆ ಬೇಡ ಅಂತ ತಿಳ್ಕೊಂಡು ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಮತ್ತು ಏನೇನು ಕೇಳಿದ್ದಾರೆ ಅಂತಂದರೆ, ಸರ ಎಷ್ಟು ಪೋಸ್ಟ್ ಇದ್ದಾವೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿಲ್ಲ. ಸರ ಯಾವ ಪೋಸ್ಟಲ್ಲಿ ಎಷ್ಟೆಷ್ಟು ಇದ್ದಾವೆ, ಯಾವ ಕಂಪ್ನಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಕೆ ಪಿ ಟಿ ಸಿಯಲ್ಲಿ ಎಷ್ಟಿದ್ದಾವೆ, ಹಾಗೆ ಸರ ಬ್ಯಾಕ್ಲಾಗ್ ಅಂತಂದರೆ ಏನು? ತುಂಬ ಜನ ಇದನ್ನ ಕ್ವಶನ್ ಕೇಳಿದ್ದೀರಾ. ತುಂಬ ಜನ ಕೇಳಿದ್ದೀರಾ ಕ್ವಶನ್ ಸ್ನೇಹಿತರೆ. ಬ್ಯಾಕ್ಲಾಗ್ ಅಂತಂದರೆ ಏನು? ಈ ಬ್ಯಾಕ್ಲಾಗ್ ಅಂತಂದರೆ ಏನು ಅಂತೇಳಿ ಕ್ವಶನ್ ಕೇಳಿದ್ದೀರಾ. ಸೊ ಫ್ರಾಮಿಂದ ಎಂಡ್ವರೆಗೂ ವಿಡಿಯೋನ ಕೊನೆಯ ತನಕ ನೋಡಿ, ಇವೆಲ್ಲ ಮಾಹಿತಿಗಳು ನಿಮಗೆ ಪರಿಹಾರ ಆಗ್ತವೆ. ಓಕೆ ಸ್ನೇಹಿತರೆ, ಬನ್ನಿ ಇವಾಗ ಮುಂದಿನ ಸ್ಲೈಡ್ಗೆ ಹೋಗೋಣ. ಓಕೆ, ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಮೊದಲನೇದಾಗಿ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ, ಜೊತೆಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದರಲ್ಲಿ ಏನಾದರೂ ಮಿಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಕವರ್ ಮಾಡ್ತೀನಿ. ಮತ್ತು ಎಲ್ಲ ಕಂಪ್ನಿ ವೈಸು ಸಪ್ರೇಟನ್ನು ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸಪೋರ್ಟನ್ನು ತುಂಬ ಇಂಪಾರ್ಟೆಂಟು. ಸಪೋರ್ಟ್ ಯಾವ ರೀತಿ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಡ್ತಿರ್ತಾರೋ ಹಂಗೆ ನೋಡ್ತಿರ್ತಾರ, ವಿತ್ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಿರ್ತಾರೆ. ಸೊ ಸಬ್ಸ್ಕ್ರೈಬ್ ಒಂದು ಮಾಡ್ಕೊಳ್ಳಿ. ಜೊತೆಗೆ ಮಾಹಿತಿ ಏನಾದರೂ ಇಷ್ಟ ಆಗ್ತೈತೆ ಅಂದರೆ ಲೈಕನ್ನು ಮಾಡ್ತಾ ಹೋಗಿ, ಫ್ರೀ ಆಫ್ ಕಾಸ್ಟಾಗಿ. ಓಕೆ, ಬನ್ನಿ ಸ್ನೇಹಿತರೆ, ಈಗ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಕಾಣ್ತಿದ್ದೀರ ನಿಮಗೆ ಕೆ ಪಿ ಟಿ ಸಿ ಎಲ್ದು 2023-24 ಇದು ಪೋಸ್ಟು. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ವಿವಿಧ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕರು ಮತ್ತು ಕಿರಿಯ ಪವರ್ಮ್ಯಾನ್ ಖಾಲಿ ಹುದ್ದೆ ಇರ್ತವೆ. ಅವುಗಳನ್ನ ಭರ್ತಿ ಮಾಡ್ಕೊಳ್ಳೋಕ್ಕೆ ಆನ್ಲೈನ್ ಅರ್ಜಿಯನ್ನು ಕರೆದಿರ್ತಾರೆ. ಆ ಅರ್ಜಿನ ನೀವು ಇಲ್ಲಿ ನೋಡ್ಕೋಬೋದು. ಯಾವ್ಯಾವಕ್ಕೆ ಎಷ್ಟೆಷ್ಟು ಕರೆದಿದ್ದಾವೆ, ಯಾವ್ಯಾವಕ್ಕೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತೇಳಿ ನೀವು ನೋಡ್ತಾ ಹೋಗಬಹುದು. ನೋಡಿ, ಈ ಸ್ಟೇಷನ್ ಅಂತ ಕರಿತೀವಿ, ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್, ಇವೆರಡೂ ಕರೆದಿರ್ತಾರೆ. ಸೊ ಬ್ಯಾಕ್ಲಾಗ್ ಎಷ್ಟಿದಾವೆ ನೋಡ್ಬೋದು ನೀವು ನಾನ್ ಎಚ್ ಕೆಯಲ್ಲಿ. ಅದೇ ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟಿದ್ದಾವೆ ಅಂತೇಳಿ ನೋಡ್ತಾ ಹೋಗೋಣ. ಓಕೆ ಸ್ನೇಹಿತರೆ, ಇವಾಗ ನೋಡ್ಬೋದು ನೀವು ಕಿರಿಯ ಸ್ಟೇಷನ್ ಪರಿಚಾರಕರ ರೆಗ್ಯುಲರಲ್ಲಿ 380 ಪೋಸ್ಟ್ ಇದ್ದಾವೆ, ಬ್ಯಾಕ್ಲಾಗಲ್ಲಿ 31 ಇದ್ದಾವೆ. ಮತ್ತು ಕಿರಿಯ ಪವರ್ಮ್ಯಾನಲ್ಲಿ 1893 ಪೋಸ್ಟ್ ಇದ್ದಾವೆ, 453 ಬ್ಯಾಕ್ಲಾಗ್ ಇದ್ದಾವೆ. ಬ್ಯಾಕ್ಲಾಗ್ ಅಂದರೆ ಏನಂತ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ಟೋಟಲಾಗಿ 2273 ರೆಗ್ಯುಲರ್ ಇದ್ದರೆ, ಟೋಟಲಾಗಿ 487 ಹುದ್ದೆ ಏನಂತ ಬ್ಯಾಕ್ಲಾಗ್ ಇದ್ದಾವೆ ನಾನ್ ಎಚ್ ಕೆಯಲ್ಲಿ, ಅಂದರೆ ನಾನ್ ಕಲ್ಯಾಣ ಕರ್ನಾಟಕ. ಇನ್ನು ರೆಗ್ಯುಲರಲ್ಲಿ ಇದರಲ್ಲಿ ನೋಡೋಣ, ಕೆ ಕಲ್ಯಾಣ ಕರ್ನಾಟಕ ನೋಡೋಣ.
ಸಾರಿ ರೆಗ್ಯುಲರಲ್ಲಿ 20 ಏನಿದ್ದಾವೆ ರೆಗ್ಯುಲರ್ ಇದ್ದಾವೆ, ಬ್ಯಾಕ್ಲಾಗ್ 2 ಇದ್ದಾವೆ, ಟೋಟಲ್ 433. ಇನ್ನು 107 ಪವರ್ ಮ್ಯಾನ್ ಇದ್ದಾವೆ, 86 ಬ್ಯಾಕ್ಲಾಗ್ ಇದ್ದಾವೆ, 2542 ಪೋಸ್ಟ್ ಇದ್ದಾವೆ ಟೋಟಲಾಗಿ. ಓಕೆ, ಇಲ್ಲಿ 127 ಪೋಸ್ಟ್ ಆಗ್ತವೆ ರೆಗ್ಯುಲರ್ ಆಗಿ, ಬಟ್ 87 ಬ್ಯಾಕ್ಲಾಗ್ ಆಗ್ತವೆ. ಟೋಟಲ್ ಎಷ್ಟಿದ್ದಾವೆ ಪೋಸ್ಟು? 2975 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. 2975 ಪೋಸ್ಟ್ ಇದ್ದಾವೆ. ಸೊ ಇದು ತುಂಬ ಜನಕ್ಕೆ ಗೊತ್ತಿರ್ಬೋದು, ಗೊತ್ತಿದ್ದವರು ಸ್ಕಿಪ್ ಮಾಡಿ ಮುಂದೆ ಹೋಗಿ. ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ಯಾವ್ಯಾವ ಎಲ್ಲೆಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅನ್ನೋಂಥದ್ದು ಗೊತ್ತಿಲ್ಲ. ಅದು ಕೂಡ ಕಮೆಂಟ್ ಮಾಡಿ ತಿಳಿಸ್ತಿರ್ತಾರೆ. ಹಾಗಾಗಿ ನಾನು ಎಲ್ಲ ಕಮೆಂಟ್ಗಳನ್ನು ನೋಡ್ತಿರ್ತೀನಿ. ಅದಕ್ಕೆ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ. ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಮತ್ತು ಬ್ಯಾಕ್ಲಾಗ್ ಏನು ಅಂತ ಕೇಳಿದರೆ ಸ್ನೇಹಿತರೆ, ಬ್ಯಾಕ್ಲಾಗ್ ಅಂತಂದರೆ ಸ್ನೇಹಿತರೆ, ಇವಾಗ ಇಲ್ಲಿದೆ ನೋಡಿ, ಇಲ್ಲಿ ಎಕ್ಸಾಂಪಲ್ ನೋಡ್ತಿರ್ಬೋದು ನೀವು. ಬ್ಯಾಕ್ಲಾಗ್ ಹುದ್ದೆಗಳು 487 ಹುದ್ದೆ ಇದ್ದಾವೆ. ಹಿಂಗಂತಂದರೆ ಏನಂದರೆ, ಈಗ ಒಬ್ಬರು ಜಾಯ್ನ್ ಆಗಿರ್ತಾರೆ ಸ್ನೇಹಿತರೆ, KPTCLಗೆ ಜಾಯ್ನ್ ಆಗಿರ್ತಾರೆ. 1 ತಿಂಗಳು ಅಥವಾ 2 ತಿಂಗಳು ಕೆಲಸ ಮಾಡಿರ್ತಾರೆ. ಬಟ್ ಅವರೇನೋ ಯಾವುದೇ ಒಂದು ಕಾರಣಾಂತರಗಳಿಂದ, ತಮ್ಮ ಮನೆ ಒತ್ತಡ ಕಾರಣಾಂತರಗಳಿಂದ ಅಥವಾ ಇನ್ನು ಯಾವುದೋ ಬೇರೆ ಜಾಬ್ ಸಿಕ್ಕಿರೋ ಕಾರಣಾಂತರಗಳಿಂದ ಅವರು ಈ KPTCL ಹುದ್ದೆ ಅಥವಾ ಬೆಸ್ಕಾಮ್ ಹುದ್ದೆ ಇದನ್ನೇನೈತಲ್ಲ ಅದನ್ನು ಬಿಟ್ಟು ಹೋಗಿರ್ತಾರೆ. ಅವರು ಕಿರಿಯ ಪರಿಚಾರಕ ಅಥವಾ ಕಿರಿಯ ಪವರ್ ಮ್ಯಾನ್ ಇಲ್ಲಿ ಏನಿರ್ತಾರಲ್ಲ ಇದನ್ನು ಬಿಟ್ಟು ಹೋಗಿರ್ತಾರೆ ಸ್ನೇಹಿತರೆ ಅವರು ಬೇರೆ ಜಾಬ್ಗಳಿಗೆ. ಹಾಗಾಗಿ ಅಲ್ಲಿ ಏನು ಉಳಿದಿರ್ತಾವಲ್ಲ ಅವು ಪೋಸ್ಟ್ ಖಾಲಿ ಇರ್ತವೆ. ಆ ಪೋಸ್ಟ್ ಖಾಲಿ ಇದ್ದಿದ್ದನ್ನು ಮತ್ತೆ ಫುಲ್ಫಿಲ್ ಮಾಡ್ಕೊತಾರೆ ನೆಕ್ಸ್ಟ್ ರಿಕ್ರೂಟ್ಮೆಂಟಲ್ಲಿ. ಆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ನೇ ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿದೆ ಕಾಣ್ತಿದೆಯಲ್ಲ ನಿಮಗೆ, 88 ನಾನ್ HKಯಲ್ಲಿ ಕಲ್ಯಾಣ ಕರ್ನಾಟಕ ಅಲ್ಲ, ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 487 ಜನ ಬಿಟ್ಟು ಹೋಗಿದ್ದಾರೆ. ಅವೇ ಬ್ಯಾಕ್ಲಾಗ್ ಹುದ್ದೆ ಸ್ನೇಹಿತರೆ. ಓಕೆ, ಇದನ್ನು ತುಂಬ ಜನ ಕೇಳಿದಿರಿ, ಇದನ್ನು ಆನ್ಸರ್ ಸಿಕ್ತು ಅಂತ ಅಂದ್ಕೊತೀನಿ. ಈಗ ನೆಕ್ಸ್ಟ್ ಹೋಗೋಣ ಕಟಾಪ್ ಬಗ್ಗೆಯೂ ಸ್ನೇಹಿತರೆ. ಮುಂದೆ ಬರುವಂಥ ವೀಡಿಯೋಸ್ಗಳಲ್ಲಿ ತುಂಬ ಮಾತಾಡ್ತೀನಿ ಸಪ್ರೇಟಾಗಿ. ಅದಕ್ಕಿಂತ ಮುಂಚೆ ನಿಮಗೆ ಸ್ವಲ್ಪ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಫಸ್ಟು ಪೋಸ್ಟ್ ಎಷ್ಟಿದ್ದಾವೆ ಅಂತೇಳಿ ಇದನ್ನು ಕ್ಲಿಯರ್ ಮಾಡಿಬಿಡೋಣ. ಬ್ಯಾಕ್ಲಾಗ್ ಅಂತ ಕ್ಲಿಯರ್ ಆಯಿತು. ಇನ್ನು ಪೋಸ್ಟ್ ಎಷ್ಟಿದ್ದಾವೆ ಅದನ್ನು ಕ್ಲಿಯರ್ ಮಾಡ್ತೀನಿ. ಬೇಕಾದರೆ ಕಟಾಪ್ನ ನಾಳೆ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು, ಇದನ್ನೇ ತುಂಬ ಜನ ಕೇಳ್ತಿದ್ದೀರ. ಮುಂದೆ ಹೋಗೋಣ ನೋಡಿ ಸ್ನೇಹಿತರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ ಅಂತೇಳಿ ಇದೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ ನಾನ್ HK ಪೋಸ್ಟ್ ಅಂದರೆ ಮಿಕ್ಕಿಳಿದ ವೃಂದಗಳ ಹುದ್ದೆ, ಬ್ಯಾಕ್ಲಾಗ್ ಹುದ್ದೆಗಳು ಸ್ನೇಹಿತರೆ. ಇವು ನಾನ್ HK ಬ್ಯಾಕ್ಲಾಗ್ ಹುದ್ದೆಗಳು ನೋಡಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ 411 ಇದ್ದಾವೆ ಟೋಟಲಾಗಿ. ಅಂದರೆ 380 + 31 ಬ್ಯಾಕ್ಲಾಗ್. ಈ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು 81 ಮತ್ತು 75 + 6 ಬ್ಯಾಕ್ಲಾಗ್ಗಳು ಇರ್ತವೆ ಕಿರಿಯ ಪವರ್ ಮ್ಯಾನ್ಗಳಲ್ಲಿ. ಇದು KPTCL ಆಗಿರುತ್ತೆ ಸ್ನೇಹಿತರೆ. KPTCL ಇರುವಂತಹ ಹುದ್ದೆಗಳಿವು. ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ 2268. ವಿವಿಧ ಅಂತಂದರೆ ಗೊತ್ತಲ್ಲ ಸ್ನೇಹಿತರೆ, ಅದು ಬೆಸ್ಕಾಮ, ಎಸ್ಕಾಮ, ಜಸ್ಕಾಮ ಈ ರೀತಿಯೆಲ್ಲ 2263 ಇದ್ದಾವೆ ಸ್ನೇಹಿತರೆ. ಟೋಟಲಾಗಿ ನಿಮಗೆಲ್ಲ ಗೊತ್ತಾಗಿತ್ತಿರ್ಬೋದು ಇಲ್ಲಿ ಎಷ್ಟಿದ್ದಾವೆ ಅಂತೇಳಿ. ಓಕೆ, ಇದೊಂದು ನಿಮಗೆ ಕ್ಲಿಯರ್ ಆಯಿತು. ಈಗ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ ಸ್ನೇಹಿತರೆ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಲಿಮಿಟೆಡ್ KPTCL ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಬಟ್ ನೀವು ಇಲ್ಲಿ ನೋಡ್ಕೋಬೋದು, ಬಟ್ ಹೇಳ್ತಾ ಕೂತ್ರೆ ತುಂಬ ವಿಡಿಯೋಸು ಲಾಂಗ್ ಆಗ್ತದೆ. ಹಾಗಾಗಿ ನಿಮಗೆ ಬ್ರೀಫಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ಅಷ್ಟೇ ನೋಡ್ತಾ ಹೋಗಿ. ಬೇಕಾದ್ರೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಹುದ್ದೆಗಳ ಹೆಸರು ನೋಡಿ, ಕಿರಿಯ ಸ್ಟೇಷನ್ ಪರಿಚಾರಕರ ಹುದ್ದೆ. ಇವೆಲ್ಲ ನೀವು ನಾನು ಹೇಳ್ತಾ ಹೋಗಲ್ಲ, ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ. ನೋಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಬೇಕಾದ್ರೆ ಸಾಮಾನ್ಯದಲ್ಲಿ ಎಷ್ಟಿದ್ದಾವೆ ಈ ಥರದ್ದೆಲ್ಲ ಹೇಳ್ತಾ ಹೋಗಲ್ಲ, ನೀವು ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು 2A ವೈಸು ನೋಡ್ತಾ ಹೋಗ್ಬೋದು. ಪರಿಶಿಷ್ಟ ಜಾತಿಯಲ್ಲಿ 31 ಇದ್ದಾವೆ, ಪ್ರವರ್ಗದಲ್ಲಿ 1ರಲ್ಲಿ 14 ಇದ್ದಾವೆ, ಸಾಮಾನ್ಯದಲ್ಲಿ 83. ಇದರದ್ದೆಲ್ಲ ನೋಡ್ತಾ ಹೋಗಿ ಸ್ನೇಹಿತರೆ. 187 ಇದ್ದಾವೆ ಟೋಟಲಾಗಿ. 380 ಪೋಸ್ಟ್ ಏನಿದಾವಲ್ಲ ಅವು KPTCL ಕಾಲಾಗಿರ್ತವೆ. ಮುಂದೆ ಹೋಗೋಣ.
ಈಗ ಅದೇ ಕೆ ಪಿ ಟಿ ಸಿಯಲ್ಲಿ ಕಿರಿಯ ಪವರ್ ಮ್ಯಾನಿಗೆ 75 ಹುದ್ದೆಗಳಿರ್ತವೆ. 75 ಹುದ್ದೆಗಳು ಇರ್ತವೆ. ಓಕೆ, ಬ್ಯಾಕ್ಲಾಗ್ ಹುದ್ದೆಗಳು ಏನಿರ್ತವೆ ಸ್ನೇಹಿತರೆ, ಅವು ಎಷ್ಟಿದಾವೆ ಅಂತ ನೋಡ್ತಾ ಹೋಗೋಣ. ಬ್ಯಾಕ್ಲಾಗ್ 31 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಬ್ಯಾಕ್ಲಾಗಲ್ಲಿ 31 ಪೋಸ್ಟ್ ಇದ್ದಾವೆ. ಓಕೆ, ಬ್ಯಾಕ್ಲಾಗಲ್ಲಿ 31 ಇದ್ದಾವೆ. ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಇಲ್ಲಿ ಕಾಣ್ತಿದೆಯಲ್ಲ, ಇಲ್ಲಿ ಎಷ್ಟಿದ್ದಾವೆ ಅಂದರೆ 618 ಪೋಸ್ಟ್ ಇದ್ದಾವೆ. ಟೋಟಲಾಗಿ 618 ಹುದ್ದೆಗಳಿದ್ದಾವೆ ಸ್ನೇಹಿತರೆ, ಖಾಲಿ ಹುದ್ದೆಗಳು ನೋಡ್ತಿರ್ಬೋದು ನೀವು ಇಲ್ಲಿ 618. ಯಾಕಂದರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ತುಂಬ ಜನ ಕೇಳ್ತಾ ಇರ್ತೀರಿ ನನಗೆ ಎಷ್ಟಿದ್ದಾವೆ 618. ಓಕೆ, ಒಂದು ಸತಿ ಕ್ಲಿಯರ್ ಮಾಡಿಬಿಡ್ತೀನಿ. ಬೇಕಂದರೆ ನೋಡ್ತೀರಿ, ಇಲ್ಲಾಂದರೆ ನೀವು ಸ್ಕಿಪ್ ಮಾಡಿ ಹೋಗ್ಬೋದು. ಇದರಲ್ಲಿ ಸ್ನೇಹಿತರೆ ಬ್ಯಾಕ್ಲಾಗ್ ಇರುವಂಥ ಹುದ್ದೆಗಳು ತುಂಬ ಜನ ಕೇಳ್ತಿರ್ತಾರೆ, ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟು ಅದು ತಿಳಿಸಿ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ತಿಳಿಸ್ತಿರ್ತೀನಿ, ನೋಡ್ತೀರಾ. ನೋಡ್ಬೋದು ಇಲ್ಲಿ ಬ್ಯಾಕ್ಲಾಗ್ 288 ಹುದ್ದೆ ಇದ್ದಾವೆ. ಎಲ್ಲಿ? ಬೆಸ್ಕಾಮಲ್ಲಿ 288 ಹುದ್ದೆ ಇದ್ದಾವೆ. 288. ಓಕೆ, ನೆಕ್ಸ್ಟ್ ಈಗ ಚಾಮುಂಡೇಶ್ವರಿ ಹೋಗೋಣ. ಚೆಸ್ಕಾಮ್ ಸ್ನೇಹಿತರೆ, ಚೆಸ್ಕಾಮ್ ಯಾರೆಲ್ಲ ಹಾಕಿದ್ದೀರಾ ನೋಡ್ತಾ ಹೋಗ್ಬೋದು ಎಷ್ಟಿದ್ದಾವೆ ಅಂಥೇಳಿ. ಈ ಹುದ್ದೆಗಳ ಮೇಲೆ ನಿಮಗೆ ಮುಂದೆ ಹೇಳ್ಕೊಡ್ತೀನಿ ಕಟ್ ಆಫ್ ಎಲ್ಲಿಗೆ ನಿಲ್ಲುತ್ತೆ ಅಂತೇಳಿ. ಟೋಟಲ್ ಎಷ್ಟಿದ್ದಾವೆ ಸ್ನೇಹಿತರೆ? ಟೋಟಲ 270 ಪೋಸ್ಟ್ ಇದ್ದಾವೆ. ಬ್ಯಾಕ್ಲಾಗ್ ಹುದ್ದೆಗಳು ಎಷ್ಟು ನೋಡ್ಬೋದು ನೀವು ಇಲ್ಲಿ? ಬ್ಯಾಕ್ಲಾಗ್ ನೋಡ್ಬೋದು ನೀವು ಇಲ್ಲಿ 39 ಇದ್ದಾವೆ. 39. ಇನ್ನು ಹುಬ್ಬಳ್ಳಿ ನೋಡೋಣ ಸ್ನೇಹಿತರೆ. ಹುಬ್ಬಳ್ಳಿ ಹೆಸ್ಕಾಮ್ ಎಷ್ಟಿದ್ದಾವೆ? ಹುಬ್ಬಳ್ಳಿ 500 ಇದ್ದಾವೆ ಸ್ನೇಹಿತರೆ. 500 ಇಲ್ಲಿ ಕಾಣ್ತಿದೆಯಲ್ಲ ನಿಮಗೆ, 500. ಇನ್ನು ಬ್ಯಾಕ್ಲಾಗ್ ಹುದ್ದೆಗಳು 60 ಇದ್ದಾವೆ ಸ್ನೇಹಿತರೆ. 60. ಓಕೆ, ನೆಕ್ಸ್ಟ್ ಮಂಗಳೂರು ಹೋಗೋಣ. ಮಂಗಳೂರು ಮೆಸ್ಕಾಮ್ ಬಂದುಬಿಟ್ಟು 415 ಪೋಸ್ಟ್ ಇದ್ದಾವೆ. 415. ಗೊತ್ತಿದ್ದವರು ಸ್ಕಿಪ್ ಮಾಡಿ ಹೋಗ್ಬೋದು ಸ್ನೇಹಿತರೆ, ಬಟ್ ಗೊತ್ತಿಲ್ಲದವ್ರಿಗೆ ಮಾತ್ರ ಹೇಳ್ತಿದ್ದೀನಿ. ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು 34 ಇದ್ದಾವೆ. 34. ಇನ್ನು ಗುಲ್ಬರ್ಗ ನೋಡೋಣ ಸ್ನೇಹಿತರೆ. ಗುಲ್ಬರ್ಗದಾಗ ಬರೀ 15 ಪೋಸ್ಟ್ ಇದ್ದಾವೆ. ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಸ್ನೇಹಿತರೆ, ತುಂಬ ಜಾಸ್ತಿ ಹೋಗುತ್ತೆ ಈ ಸತಿ. ಪೋಸ್ಟು ಕಮ್ಮಿ ಇದ್ದಾವೆ. ಮುಂದೆ ಹೇಳ್ತೀನಿ ಕಟ್ ಆಫ್ ಬಗ್ಗೆ, ಕೊನೆವರೆಗೂ ನೋಡಿ. ಇಲ್ಲಿ ಜಸ್ಕಾಮಲ್ಲಿ ಗುಲ್ಬರ್ಗದಲ್ಲಿ ಬ್ಯಾಕ್ಲಾಗೇ ಜಾಸ್ತಿ ಇದ್ದಾವೆ. 29 ಇದ್ದಾವೆ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿರಲಿ. ಮತ್ತು ನಿಮ್ಮ ಫಿಸಿಕಲ್ ಬಗ್ಗೆ ಸ್ವಲ್ಪ ಬ್ರೀಫಾಗಿ ಮಾಹಿತಿ ಕೊಡ್ತೀನಿ. ಇದು ಕೂಡ ತುಂಬ ಜನ ಕ್ವಶನ್ ಕೇಳ್ತಿದ್ರಿ, 3ರಲ್ಲಿ ಎಷ್ಟು ನಮಗೆ ಕ್ವಶನ್ ಕೇಳ್ತಿದ್ರು ತುಂಬ. 3ರಲ್ಲಿ ಎಷ್ಟು ಹಾಗಿದ್ರೆ ಈ ಕಂಬ ಇರೋದು ಬಿಟ್ಟೆ 3 ಅಥವಾ 2 ಏನು ಸಮಾಚಾರ, 5ರಲ್ಲಿ 2 ಅಥವಾ 5ರಲ್ಲಿ 3 ಈ ಥರ ಕ್ವಶನ್ ಕೇಳ್ತೀರಿ. ಅದಕ್ಕಾಗಿ ನಿಮಗೆ ಕ್ಲಾರಿಫೈ ಮಾಡ್ತಿದ್ದೀನಿ ನೋಡಿ. ನೀವಿಲ್ಲಿ ಕಂಬವನ್ನು ಹತ್ತಲೇಬೇಕು, ಕಡ್ಡಾಯವಾಗಿ ಹತ್ತಲೇಬೇಕು. ಒಂದಂತೂ ಫಿಕ್ಸಾ, 8 ಮೀಟ್ರ್ ಕಂಬ ಹತ್ತಬೇಕು. ಒಂದು 100 ಮೀಟ್ರ್ ಓಡೋದು ಮಾಡಬೇಕು 14 ಸೆಕೆಂಡ್ದಾಗ. ಮತ್ತು ಸ್ಕಿಪ್ಪಿಂಗ್ ಮಾಡಬೇಕು 1 ನಿಮಿಷಕ್ಕೆ 50 ಸಲ ಮಾಡಬೇಕು. ಮತ್ತು ಅದೇ ಪೌಂಡ್ಗಳು 12 ಪೌಂಡ್ಗಳು, ಇದು 5.44 kg ಆಗುತ್ತೆ. ಅದನ್ನು ಕೂಡ ಕ್ವಶನ್ ಕೇಳಿದರೆ 12 ಪೌಂಡ್ ಅಂದರೆ ಎಷ್ಟಾಗುತ್ತೆ ಅಂತಂದರೆ 5.44 kg ಆಗುತ್ತೆ ಸ್ನೇಹಿತರೆ. 5.44 kg ಅಂದಂಗೆ. ಓಕೆ, ನೆಕ್ಸ್ಟ್ ಈಗ ಶಾರ್ಟ್ ಪುಟ್ನೂ ಒಗಿಬೇಕು, 8 ಮೀಟ್ರ್ ಒಗಿಬೇಕು. 3 ಅವಕಾಶ ಇರ್ತವೆ. ಮತ್ತು 800 ಮೀಟ್ರ್ ಓಟ 3 ನಿಮಿಷದಾಗ ಮುಗಿಸ್ಬೇಕು. ಬಟ್ ಇಲ್ಲಿ ಏನು ಕ್ವಶನ್ ಕೇಳಿದ್ರಪ್ಪ ಅಂದರೆ
ಸರ್ ಈ 5 ಒಳಗಡೆ ಎಷ್ಟು ಪಾಸ್ ಆಗಬೇಕು? 3 ಪಾಸ್ ಆಗಬೇಕು. ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ ಈಗ ವಿಡಿಯೋಸ್ ಎಲ್ಲ ನೋಡೋರಿಗೆ. ಬಟ್ ಅವ್ರಿಗೇನು ಡೌಟ್ಸ್ ಅಂತಂದರೆ, ಈ ಕಂಬವನ್ನು ಹತ್ತೋದು ಇದು ಫಿಕ್ಸ್, ಓಕೆ ಫಿಕ್ಸ್. ಅವ್ರಿಗೇನು ಡೌಟ್ ಅಂದರೆ, ಈ 4 ಒಳಗಡೆ 3 ಮಾಡಬೇಕಾ ಅಥವಾ 2 ಮಾಡಬೇಕಾ? ಇದು ಡೌಟ್ ಅವರಿಗೆ ಅಲ್ಲ. ಯಾರೆಲ್ಲ ಈ ಡೌಟ್ ಇದೆ ಎಸ್ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಡೌಟ್ ಕ್ಲಿಯರ್ ಆಗಿದ್ರೆ ಡೌಟ್ ಕ್ಲಿಯರ್ ಅಂತೇಳಿ ಕಮೆಂಟ್ ಮಾಡಿ. ಮುಂದೆ ವೀಡಿಯೋಸ್ಗಳು ಬರ್ತವೆ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿ 3 ಅಲ್ಲ, ಇಲ್ಲಿ 2 ಬರ್ತವೆ. ಈ ಕಂಬ ಏರೋದಂತೂ ಒಂದು ಫಿಕ್ಸಾ? ಓಕೆ ಹೇಳ್ತೀನಿ ನೋಡಿ ನಿಮಗೆ. ಕಂಬ ಏರೋದಂತೂ ಒಂದು ಫಿಕ್ಸು. ಈ ಉಳಿದಂತಹ 4 ಪೋಸ್ಟ್ಗಳಲ್ಲಿ ಯಾವುದಾದ್ರೂ 2 ಮಾಡಬೇಕು. ಓಕೆ ಕ್ಲಿಯರಾ? 1 ಕಂಬ ಏರೋದು, ಇನ್ನು 2 ಉಳಿದಿದ್ರಾಗ 4ರ 2, ಟೋಟಲಾಗಿ 3 ಪಾಸ್ ಆಗಲೇಬೇಕು. ಇದು ಪಕ್ಕ ಕ್ಲಿಯರ್ ಆಗಿದ್ರೆ ಲೈಕನ್ನು ಕೊಡಿ. ಓಕೆ ಮುಂದೆ ಹೋಗೋಣ. ಓಕೆ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿರ್ತದೆ. ಬಟ್ ನಿಮಗೆ ಒಂದು ಸ್ವಲ್ಪ ಬ್ರೀಫಾಗಿ ಕಟಾಪ್ ಬಗ್ಗೆ ತಿಳಿಸೋಣ ಅಂತೇಳಿ. ಕಟಾಪ್ ಬಗ್ಗೆ ತಿಳಿಸೋಣ ಅಂತಂದರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಬಟ್ ಅಂದರೂ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ತೀನಿ ನೋಡಿ. ತುಂಬ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಮೆಸ್ಕಾಮ್ ಯಾರೆಲ್ಲ ಮೆಸ್ಕಾಮ್ ಹಾಕಿದಿರೋ, ಮೆಸ್ಕಾಮ್ ಯಾರು ಹಾಕಿದ್ದೀರಿ ಅವ್ರದ್ದು 80ರಿಂದ 82. ನಾನು ಹೇಳ್ತಿರೋದು ಸ್ನೇಹಿತರೆ 1:5ಗೆ ಯಾರೆಲ್ಲ ಆಯ್ಕೆ ಆಗ್ತಾರೆ ನಿಮಗೆ ಕಂಬ ಏರಕ್ಕೆ ಕರೀತಾರೆ ನೋಡಿ, ಅದನ್ನು ಹೇಳ್ತಾಯಿದ್ದೀನಿ ನಾನು. ಅತಿ ಕಮ್ಮಿ ನಿಲ್ತದೆ ಇದು ಮೆಸ್ಕಾಮು ಅತಿ ಕಮ್ಮಿ ನಿಲ್ತದೆ. ಯಾವ್ಯಾವ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ್ಯಾವ ಅಪ್ಲಿಕೇಶನ್ ಜಾಸ್ತಿಯಲ್ಲಿ ಬಂದಾವೆ, ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತದೆ. ಅದು ಯಾವುದೇ ರೀತಿ ಮಿಸ್ಸನ್ನು ಮಾಡ್ಕೊಳ್ಬೇಡಿ ವಿಡಿಯೋನ. ಮೆಸ್ಕಾಮ್ ಇದು 80ರಿಂದ 82ವರೆಗೂ ನಿಲ್ತದೆ ಸ್ನೇಹಿತರೆ. ಅಂದರೆ ನಾನು ಹೇಳ್ತಿರೋದು ಫೈನಲ್ ನಿಲ್ಲಲ್ಲ, ಬಟ್ ಫೈನಲ್ ಜಾಸ್ತಿ ನಿಲ್ತದೆ. ಬಟ್ 1:5 ಎಲ್ಲಿಗೆ ನಮ್ದು ಕರಿಬೋದಾ ಅಂತ ಕೇಳ್ತಿದ್ರೆ ಅದೊಂದು ನಿಮಗೆ ಬ್ರೀಫಾಗಿ ಕ್ಲಾರಿಫೈ ಕೊಡ್ತೀನಿ ನೋಡಿ. ಮೆಸ್ಕಾಮ 80ರಿಂದ 82. ಅದೇ ಜಸ್ಕಾಮ ಗುಲ್ಬರ್ಗ 86ರಿಂದ 90 ಸ್ನೇಹಿತರೆ. 86ರಿಂದ 90 ಯಾರ್ಯಾರು ಮಾಡಿರಲ್ಲ ಫಿಸಿಕಲ್ ಸ್ಟಾರ್ಟ್ ಮಾಡಿ ಜಸ್ಕಾಮ್. ಓಕೆ ಮತ್ತು ಹೆಸ್ಕಾಮ್ ಹುಬ್ಳಿ ತುಂಬ ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಇಲ್ಲಿ 88ರ ಮೇಲೆ ಯಾರು ಮಾಡಿರ್ತಾರಲ್ಲ ಅವರು ಸ್ಟಾರ್ಟ್ ಮಾಡಿ ನಿಮ್ಮ ಫಿಸಿಕಲನ್ನು. ಆಮೇಲೆ ಚಸ್ಕಾಮ್ ಅಂತಂದರೆ ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ ಮೈಸೂರು ಐತಲ್ಲ, ಎಷ್ಟಾಗಿ ನಿಲ್ಲುತ್ತೆ ಅಂದರೆ ಮೈಸೂರು. ಇದು ಸ್ನೇಹಿತರೆ 84ರಿಂದ ಸ್ಟಾರ್ಟ್ ಆಗುತ್ತೆ. ಯಾರೆಲ್ಲ 84+ ಸ್ಕೋರ್ ಮಾಡಿರ ಅವರು ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಇನ್ನು ಬೆಸ್ಕಾಮ್ ಸ್ನೇಹಿತರೆ, ಬೆಸ್ಕಾಮ್ ಅಂದರೆ ಬೆಂಗಳೂರು. ಯಾರೆಲ್ಲ ಅಪ್ಲಿಕೇಶನ್ ಹಾಕಿದಿರೋ ಅವರು 80+ ಯಾರ್ಯಾರದು ಬಂದಿದ್ದೇನೋ ಸ್ಕೋರು ಅವರು ಫಿಸಿಕಲನ್ನು ಸ್ಟಾರ್ಟ್ ಮಾಡಿ. ಓಕೆ ಫಿಸಿಕಲನ್ನು ಸ್ಟಾರ್ಟ್ ಮಾಡಿ ಸ್ನೇಹಿತರೆ. ಇದು ನಾನು ಹೇಳ್ತಿರೋದು ನಿಮಗೆ ಯಾವುದು ಅಂತಂದರೆ ಓನ್ಲಿ 1:5 ಫಿಸಿಕಲ್ಗೆ ಕರೆಯುವಂಥ ಕಟಾಪ್ ಹೇಳ್ತಿದ್ದೀನಿ ಸ್ನೇಹಿತರೆ. ಬಟ್ ಮುಂದೆ 1:1 ಅದ್ರ ಬಗ್ಗೆ ಹೇಳ್ತೀನಿ. ಮುಂದೆ ನಾನು ಯಾವ ವಿಡಿಯೋದ್ರ ಬಗ್ಗೆ ಮಾಡಬೇಕು, KPTCL ಕಟಾಪ್ ಬಗ್ಗೆ ಮಾಡಬೇಕಾ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಡೌಟ್ ಬಗ್ಗೆ ಮಾಡಲ ಅಥವಾ ನಿಮ್ಮ ಫಿಸಿಕಲ್ ಡೌಟ್ಸ್ ಬಗ್ಗೆ ಮಾಡಲ, ಏನೇ ಇದ್ದರೂ ಅಥವಾ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೆಳಗಡೆ ಕಾಣ್ತಿರುವ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಜೊತೆಗೆ. ಯಾರಿಗಾದರೂ ಇಷ್ಟ ಆಗಿದರೆ ಲೈಕನ್ನು ಮಾಡಿ, ಯಾರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಾಹಿತಿ ಇಷ್ಟ ಆದರೆ ಶೇರನ್ನು ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದ.